ಹಾಯ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಪ್ರಜ್ವಲ್, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರು ವತಿಯಿಂದ ನಾವಿವತ್ತು ಮೊನ್ನೆ ಮಾರ್ಚ್ 8ರಂದು ನಡೆದಿರುವಂಥದ್ದು. ಯಾವತ್ತು? ಮಾರ್ಚ್ 8ರಂದು ನಡೆದಿರುವಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ವತಿಯಿಂದ ಚಾಲೆಂಜ್ ಅವಾರ್ಡಲ್ಲಿ ನಡೆದಿರುವಂಥ ಕ್ವಶನ್ ಪೇಪರ್ನ ನಾವಿವತ್ತು ಸಾಲ್ವ್ ಮಾಡ್ತಾಯಿದ್ದೀವಿ, ಡಿಸ್ಕಸ್ ಮಾಡ್ತಿದ್ದೀವಿ. ಯಾಕಂದ್ರೆ ನೀವೆಲ್ಲರೂ ಮಾರ್ಚ್ 22ರಂದು ಚಾಲೆಂಜ್ ಜೀನಿಯಸ್ ಅವಾರ್ಡ್ನ ಅಟೆಂಪ್ಟ್ ಮಾಡಕತ್ತೀರ, ಅದರ ಸಲ ಪ್ರಿಪರೇಷನ್ ಆಗತ್ತೀವಿ, ಹೌದಾ? ಅದರಲ್ಲಿ ಕೂಡ ಮೆಂಟಲ್ ಎಬಿಲಿಟಿ ಮತ್ತು GK ಕ್ವಶನ್ಸ್ ಬರುವಂಥ ಸಾಧ್ಯತೆ ಇದೆ. ಇದನ್ನು ನೋಡಿ ನೀವು ಬೇಕಾದರೆ ಇದೇ ಥರ ಕ್ವಶನ್ಸ್ ಅಥವಾ ಮಾಡೆಲ್ ಕ್ವಶನ್ ಪೇಪರ್ ಇದೇ ಥರ ನಿಮಗೆ ಬರ್ಬೋದು ಅಂತಂದು ನಾವೇನು ಮಾಡಕತ್ತೀವಿ, ನಾವೇ ನಿಮ್ಗೆ ನಮ್ಮ ಕಡೆಯಿಂದನೇ ನಿಮಗೆ ಪ್ರಿಪರೇಷನ್ ಕೊಡಕತ್ತೀವಿ. ಈಗ ನೋಡಿರಿ, ಫಸ್ಟ್ ಕ್ವಶನ್ GK ಇಂದ ಏನೇನು ಕ್ವಶನ್ನು? ಆಯ್ಕೆಗಳಲ್ಲಿ ಯಾವ ಜೋಡಿ ಸರಿಯಾಗಿವೆ? ಅಮಾಂಗ್ ದಿ ಗಿವನ್ ಆಪ್ಷನ್ ವಿಚ್ ಆಪ್ಷನ್ ಈಸ್ ಕರೆಕ್ಟ್ ಅಂತ ಕೇಳ್ಯಾರ. ಅಂದರೆ ಕೆಳಗೊಂದಿಷ್ಟು ಆಪ್ಷನ್ಸ್ ಕೊಟ್ರ, ಅದರೊಳಗಡೆ ಯಾವುದು ರೈಟ್ ಅಪ್ಪ ಅಂತ ಕೇಳ್ಯಾರ. ಅಂದರೆ ನಾವು ಆಪ್ಷನ್ಸ್ ಓದಬೇಕು, ಅದು ರೈಟ್ ಆರ್ ರಾಂಗ ಅಂತ ತಿಳ್ಕೊತ ಹೋಗ್ಬೇಕು. ಫಸ್ಟ್ ಕ್ವಶನ್ ನೋಡ್ರಿ, ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 10ನೇ ತಾರೀಕು ಐತಂತ. ಯಾವತ್ತೈತಂತ? ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 10ನೇ ತಾರೀಕು. ಹೌದಾ? ಸೆಪ್ಟೆಂಬರ್ 10ನೇ ತಾರೀಕು ಕರೆಕ್ಟಾ? ಈಸ್ ಟೀಚರ್ಸ್ ಡೇ ಈಸ್ ಆನ್ ಸೆಪ್ಟೆಂಬರ್ 10. ಸೆಪ್ಟೆಂಬರ್ 10 ದಿನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಟೀಚರ್ಸ್ ಡೇನ. ರಾಂಗ್. ನಾವು ಸೆಪ್ಟೆಂಬರ್ 5th ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಬರ್ಡೇ ದಿನ ಸೆಪ್ಟೆಂಬರ್ 5ನೇ ತಾರೀಕು ಸೆಲೆಬ್ರೇಟ್ ಮಾಡ್ತೀವಿ. ನೆನಪಿಟ್ಕೋರಿ, ಏನು ಮಾಡ್ತೀವಿ? ಶಿಕ್ಷಕರ ದಿನಾಚರಣೆಯನ್ನು ನಾವು ಸೆಪ್ಟೆಂಬರ್ 5ನೇ ತಾರೀಕೆ ಸೆಲೆಬ್ರೇಟ್ ಮಾಡ್ತೀವಿ. ಟೀಚರ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಸೆಪ್ಟೆಂಬರ್ 5th. ನೆಕ್ಸ್ಟ್ ನೋಡ್ರಿ, ವಿಶ್ವ ಪರಿಸರ ದಿನಾಚರಣೆ ಈಸ್ ಆನ್ ಜೂನ್ 5th ಅಂತ. ಹೌದಾ? ಜೂನ್ 5th ಐತಾ? ಏನು? ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಜೂನ್ 5th. ಹೌದಾ? ಹೌದು, ಸರಿ. ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ಜೂನ್ 5ನೇ ತಾರೀಕು ಕರೆಕ್ಟಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಅಂದರೆ ಆಪ್ಷನ್ ಬಿ ಕರೆಕ್ಟು. ಒಂದು ವೇಳೆ ನಿಮಗೇನಾದರೂ ಒಂದು ಆಪ್ಷನ್ ರೈಟು ಅಂತ ಗೊತ್ತಾಯ್ತು, ಇನ್ನೂ 2 ಆಪ್ಷನ್ಸ್ ಓದೇ ಇಲ್ಲ ನೀವು, ಇನ್ನೂ 2 ಆಪ್ಷನ್ಸ್ ಓದ್ಲಾರ್ದನ ನೀವು ಇದನ್ನು ಡಿಸೈಡ್ ಮಾಡಿ ಆನ್ಸರ್ನ ಟಿಕ್ ಹಾಕಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ಅದರೊಳಗೂ ಕೂಡ ಯಾವುದಾದ್ರು ಒಂದು ರೈಟ್ ಇರ್ಬೋದು, ಅದರೊಳಗೂ ಕೂಡ ಯಾವುದಾದ್ರೂ ರಾಂಗ್ ಇರ್ಬೋದು, ಅಥವಾ ನೀವು ಚೂಸ್ ಮಾಡಿರೋ ಆಪ್ಷನ್ ಕೂಡ ರಾಂಗ್ ಇರ್ಬೋದು. ಅದಕ್ಕಾಗಿ ಪೂರ್ತಿ ಕ್ವಶನ್ನ ಓದಬೇಕು, ನೀಟಾಗಿ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಥರ್ಡ್ ಆಪ್ಷನ್ ನೋಡ್ರಿ, ಮಕ್ಕಳ ದಿನಾಚರಣೆ ಸೆಪ್ಟೆಂಬರ್ 5ನೇ ತಾರೀಕು ಐತಂತ. ಹೌದಾ? ಮಕ್ಕಳ ದಿನಾಚರಣೆ ಸೆಪ್ಟೆಂಬರ್ 5ನೇ ತಾರೀಕು. ನಾ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೆಪ್ಟೆಂಬರ್ 5ನೇ ತಾರೀಕು ಏನಾಯ್ತಪ್ಪ? ಟೀಚರ್ಸ್ ಡೇ ಐತಿ. ಹಂಗಂದ್ರೆ ಮಕ್ಕಳ ದಿನಾಚರಣೆ ಯಾವಾಗ ಐತಿ? ಮಕ್ಕಳ ದಿನಾಚರಣೆ ನವೆಂಬರ್ 14 ಐತಿ. ನವೆಂಬರ್ 14 ಜವಾಹರ್ಲಾಲ್ ನೆಹರು ಅವರ ಬರ್ಡೇ ದಿನ ನಾವೇನು ಸೆಲೆಬ್ರೇಟ್ ಮಾಡ್ತೀವಿ? ಚಿಲ್ಡ್ರನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಚಿಲ್ಡ್ರನ್ಸ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ ನವೆಂಬರ್ 14 ದಿನ ನಾವು ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ. ವಿಶ್ವ ಅರಣ್ಯ ದಿನ, ಹಂಗಂದ್ರೆ ಇದು ಆಪ್ಷನ್ ಸಿನೂ ರಾಂಗ್, ಆಪ್ಷನ್ ಎ ಆಗಲೇ ರಾಂಗ್ ಆಗಿತ್ತು. ನೆಕ್ಸ್ಟ್, ವಿಶ್ವ ಅರಣ್ಯ ದಿನ ಜೂನ್ 5ನೇ ತಾರೀಕು ಸೆಲೆಬ್ರೇಟ್ ಮಾಡ್ತೀವಿ ಅಂತ. ವರ್ಲ್ಡ್ ಫಾರೆಸ್ಟ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಜೂನ್ 5th. ಈಸ್ ಇಟ್ ರೈಟ್? ವರ್ಲ್ಡ್ ಫಾರೆಸ್ಟ್ ಡೇನ ನಾವು ಜೂನ್ 5th ರಿಯಲ್ ಆಗಿ ಅವಾಗ ಸೆಲೆಬ್ರೇಟ್ ಮಾಡ್ತೀವ? ಇಲ್ಲ, ಖಂಡಿತ ತಪ್ಪು. ನಾವು ಮಾರ್ಚ್ 21 ನೋಡ್ರಿ, ಇದನ್ನೆಲ್ಲ ನೀಟಾಗಿ ನೋಟ್ಸ್ ಮಾಡಿರಿ. ನಿಮಗೂ ಕೂಡ ಕ್ವಶನ್ಸ್ ಇದೆ ಅಥವಾ ಇದೇ ಸೇಮ್ ಕ್ವಶನ್ಸ್ನ ರಿಪೀಟ್ ಆಗ್ಬೋದು. ಜೂನ್ 5th ಅಲ್ಲ, ಮಾರ್ಚ್ 21ನೇ ತಾರೀಕಿನಂದು ನಾವು ವಿಶ್ವ ಅರಣ್ಯ ದಿನ, ವರ್ಲ್ಡ್ ಫಾರೆಸ್ಟ್ ಡೇನ ಏನು ಮಾಡ್ತೀವಿ? ಸೆಲೆಬ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಕ್ವಶನ್ ನೋಡ್ರಿ. ಸೆಕೆಂಡ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ, ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ 2026 ಫಾರ್ 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ಯಾವುದೇ ಬೋರ್ಡ್ ಆಗಲಿ ಬಿಲಾಂಗ್ ಆಗಿರಲಿ, ಸ್ಟೇಟ್ ಬೋರ್ಡ್ ಆಗಲಿ, CBSE ಆಗಲಿ, ICSE ಆಗಲಿ, ಕನ್ನಡ ಆಗಲಿ, ಇಂಗ್ಲೀಷ್ ಮೀಡಿಯಮ್ ಆಗಲಿ, ನಿಮಗೆಲ್ಲರಿಗೆ ಮಾರ್ಚ್ 22ನೇ ತಾರೀಕು ಏನೈತಿ? ಜೀನಿಯಸ್ ಅವಾರ್ಡ್ ಐತಿ. ಯಾರಿಗೆ? ಓನ್ಲಿ ಫಾರ್ 4th ಸ್ಟ್ಯಾಂಡರ್ಡ್. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತೀರಿ, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರೊಳಗೆ ಹೈಯೆಸ್ಟ್ ಸ್ಕೋರ್ ತೊಗೊಳ್ತಾರೆ, ನಿಮಗೆ ಒಳ್ಳೆ ಬಹುಮಾನಗಳನ್ನು ಮತ್ತು ಫ್ರೀ ಎಜುಕೇಷನ್ ಅಪ್ ಟು 1 year ಫ್ರೀ ಎಜುಕೇಷನ್ ಪಡೆಯುವಂಥ ಚಾನ್ಸಸ್ ಇದೆ. ಬೇಗ ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋರಿ ಅಂತ. ನೆಕ್ಸ್ಟ್ ನೋಡ್ರಿ, ಕ್ರಿಕೆಟ್ ಆಟದ ಒಂದು ತಂಡದಲ್ಲಿ ಒಟ್ಟು ಎಷ್ಟು ಜನ ಆಟಗಾರರಿರುತ್ತಾರೆ? ಏನದು ಕ್ವಶನ್? ಹೌ ಮೆನಿ ಪ್ಲೇಯರ್ಸ್ ಡಸ್ ಎ ಕ್ರಿಕೆಟ್ ಟೀಮ್ ಕನ್ಸಿಸ್ಟ್? ಕ್ರಿಕೆಟ್ ಟೀಮ್ ಒಳಗೆ ಎಷ್ಟು ಜನ ಇರ್ತಾರಪ್ಪ? ಕ್ರಿಕೆಟ್ ಟೀಮ್ ಒಳಗೆ ನಮಗೆಲ್ಲರಿಗೂ ಗೊತ್ತು 11 ಜನ ಇರ್ತಾರೆ. 11 ಮೆಂಬರ್ಸ್. ನಮಗೆಲ್ಲರಿಗೂ ಗೊತ್ತು. IPL ಇವಾಗ ಸ್ಟಾರ್ಟ್ ಆಗುತ್ತಾ, ಮೊನ್ನೆ ವರ್ಲ್ಡ್ ಕಪ್ ಒಳಗೆ ಇಂಡಿಯಾ ಗೆದ್ದು ನೋಡಿದ್ರಿಲ್ಲ? ಇಂಡಿಯಾ ಕ್ರಿಕೆಟ್ ಟೀಮ್ ಒಳಗಡೆ 11 ಜನ ಇರ್ತಾರೆ. ಕ್ರಿಕೆಟ್ ಟೀಮ್ ಯಾರು ಆಡ್ತಾರಲ್ಲ ಟೋಟಲ್ 11 ಜನ. ಬರೀ ಕ್ರಿಕೆಟ್ ಅಷ್ಟೇ ಅಲ್ಲ, ಫುಟ್ಬಾಲ್ ಒಳಗಡೆ ಎಷ್ಟು ಜನ ಇರ್ತಾರಪ್ಪ? ಫುಟ್ಬಾಲ್ ಒಳಗಡೆ 11 ಜನ ಇರ್ತಾರೆ. ಕಬಡ್ಡಿ ಒಳಗಡೆ 7 ಜನ ಇರ್ತಾರೆ. ಇವೆಲ್ಲ
ಫ್ರೀಕ್ವೆಂಟಾಗಿ ಕೇಳಿರುವಂಥ ಕ್ವಶನ್ಸ್ ಎಲ್ಲೆಲ್ಲಿ ನಮ್ಮ ನವೋದಯ ಎಕ್ಸಾಮ್ಸಲ್ಲಿ, ಮೊರಾರ್ಜಿ ಎಕ್ಸಾಮ್ಸಲ್ಲಿ, ಮೊನ್ನೆ ಮೊರಾರ್ಜಿ ಎಕ್ಸಾಮ್ಸಲ್ಲಿ ಕೇಳಿದ್ರು. ಫುಟ್ಬಾಲಲ್ಲಿ ಎಷ್ಟು ಜನ ಆಡ್ತಾರೆ, ಕಬಡ್ಡಿ ಒಳಗೆ ಎಷ್ಟು ಜನ ಆಡ್ತಾರೆ, ಇವನ್ನ ನೀವು ಇಂಪಾರ್ಟೆಂಟಾಗಿ ನೆನಪಿಟ್ಕೋಬೇಕು. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ. ಥರ್ಡ್ ಕ್ವಶನ್, ನಮ್ಮ ರಾಷ್ಟ್ರಧ್ವಜದ ಅಶೋಕ ಚಕ್ರದಲ್ಲಿ ಎಷ್ಟು ಕಡ್ಡಿಗಳಿವೆ ಅಂತ ನೋಡಿ. ನಮಗೆಲ್ಲರಿಗೂ ಗೊತ್ತು ನ್ಯಾಷನಲ್ ಫ್ಲ್ಯಾಗ್. ಹೌ ಮೆನಿ ಸ್ಪೋಕ್ಸ್ ಅಂತ ಕರಿತೀವಿ ನಾವು ಕಡ್ಡಿಗಳಿಗೆ, ಆರ್ ದೇರ್ ಇನ್ ಅಶೋಕ ಚಕ್ರ ಆಫ್ ಅವರ್ ನ್ಯಾಷನಲ್ ಫ್ಲ್ಯಾಗ್. ನಮಗೆಲ್ಲರಿಗೂ ನ್ಯಾಷನಲ್ ಫ್ಲ್ಯಾಗ್ ಗೊತ್ತಲ್ಲ, ನ್ಯಾಷನಲ್ ಫ್ಲ್ಯಾಗ್ ಹೆಂಗಿರ್ತಪ್ಪ, ಇದು ಒಂದು ನ್ಯಾಷನಲ್ ಫ್ಲ್ಯಾಗ್ ಅಂತ ತಿಳ್ಕೊರಿ. ಇಲ್ಲೇ ಆರೆಂಜ್ ಕಲರ್ ಇರ್ತೈತಿ, ಯಾವ್ದು ಇರ್ತೈತಿ, ಇಲ್ಲಿ ಆರೆಂಜ್ ಕಲರ್ ಇರ್ತೈತಿ, ಇಲ್ಲೇ ಅಶೋಕ ಚಕ್ರ ಇದೆ. ಇದೇನಿದೆ, AC ಅಂತ ಬರೀತೀನಿ ಶಾರ್ಟ್ ಫಾರ್ಮ್, ಅಶೋಕ ಚಕ್ರ ಇದೆ. ಇಲ್ಲೇನೈತಿ, ಇಲ್ಲಿ ವೈಟ್ ಕಲರ್ ಇರ್ತೈತಿ. ಅಶೋಕ ಚಕ್ರ ಯಾವ ಕಲರ್ ಇರ್ತೈತಿ, ಅಶೋಕ ಚಕ್ರ ಬ್ಲೂ ಕಲರ್ ಇರ್ತೈತಿ. ಕೆಳಗಡೆ ಗ್ರೀನ್ ಕಲರ್ ಇರ್ತೈತಿ, ಹೌದಾ. ಆರೆಂಜ್ ವೈಟ್ ಗ್ರೀನ್ ಮಿಡಲ್ ಅಶೋಕ ಚಕ್ರ, ಅದು ಬ್ಲೂ ಕಲರ್ ಇರ್ತೈತಿ, ಹೌದಾ. ಈಗ ಅವ್ರು ಕ್ವಶನ್ ಕೇಳಿರೋದೇನು, ಅಶೋಕ ಚಕ್ರದಲ್ಲಿ ಎಷ್ಟು ಕಡ್ಡಿಗಳಿವೆ ಅಂತ. ಎಷ್ಟು ಕಡ್ಡಿಗಳಿದಾವಪ್ಪ, ಅಶೋಕ ಚಕ್ರದಲ್ಲಿ ಒಟ್ಟು 24 ಕಡ್ಡಿಗಳಿವೆ. ಟೋಟಲ್ ಎಷ್ಟು ಅದಾವು, 24 ಸ್ಪೋಕ್ಸ್ ಆರ್ ದೇರ್ ಇನ್ ಅಶೋಕ ಚಕ್ರ. ಬರೀ ಇಷ್ಟೇ ತಿಳ್ಕೊಂಡ್ರೆ ಸಾಕ, ನಿಮಗೆ ಇನ್ನೂ ಜಾಸ್ತಿ ಮಾಹಿತಿನ ನಾನು ಕೊಡ್ತಾ ಹೋಗ್ತೀನಿ. ಯಾವ ಥರ ನೋಡ್ರಪ್ಪ, ನಮ್ಮ ಫಸ್ಟ್ ಇರ್ತ ನೋಡ ಆರೆಂಜ್ ಕಲರ್. ಈ ಆರೆಂಜ್ ಕಲರ್ ಐತಲ್ಲ, ಕರೇಜ್ ಮತ್ತು ಸ್ಟ್ರೆಂತ್. ಕರೇಜ್ ಮತ್ತು ಸ್ಟ್ರೆಂತ್ನ ರಿಪ್ರೆಸೆಂಟ್ ಮಾಡುತ್ತೆ. ಯಾವುದು, ನಮ್ಮ ನ್ಯಾಷನಲ್ ಫ್ಲ್ಯಾಗಿನ ಆರೆಂಜ್ ಕಲರ್ ಇರುತ್ತಲ್ಲ, ಅದು ಕರೇಜ್ನ ರಿಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ವೈಟ್ ಐತಲ್ಲ, ಈ ವೈಟ್ ಪೀಸ್ನ ಏನು ಮಾಡುತ್ತಾ, ಪೀಸ್ ಅಂದರೆ ಶಾಂತಿಯನ್ನು ರಿಪ್ರೆಸೆಂಟ್ ಮಾಡುತ್ತೆ. ಯಾವುದು, ವೈಟ್ ಕಲರ್. ನೆಕ್ಸ್ಟ್ ಗ್ರೀನ್ ಕಲರ್ ಐತಲ್ಲ, ಫರ್ಟಿಲಿಟಿ ಅಂದ್ರೆ ಫಲವತ್ತತೆ. ಫಲವತ್ತತೆಯನ್ನು ರಿಪ್ರೆಸೆಂಟ್ ಮಾಡುತ್ತೆ. ಯಾವುದು, ಗ್ರೀನ್ ಕಲರ್. ಮತ್ತು ಅಶೋಕ ಚಕ್ರ ಐತಲ್ರಿ, ಅದು ಈ ಅಶೋಕ ಚಕ್ರ ಐತಲ್ಲ, ಈ ಅಶೋಕ ಚಕ್ರ ಈಸ್ ದ ಸಿಂಬಲ್ ಆಫ್ ಜಸ್ಟಿಸ್ ಅಂದ್ರೆ ನ್ಯಾಯ. ಇದನ್ನು ರಿಪ್ರೆಸೆಂಟ್ ಮಾಡುತ್ತಾ. ಇದರೊಳಗಡೆ ಯಾವ ಕ್ವಶನ್ ಬೇಕಾದರೂ ಕೇಳ್ಬೋದು. ನಮಗೆ ಟೋಟಲ್ 3 ಕಲರ್ಸ್ ಇರ್ತಾವೆ, ಆರೆಂಜ್ ವೈಟ್ ಗ್ರೀನು. ಇಲ್ಲಿ ಮಿಡಲ್ ಇರ್ತಲ್ಲ, ಇದು ಬ್ಲೂ ಕಲರ್ ಇರುತ್ತೆ. ಈ ಬ್ಲೂ ಕಲರ್ ನಮ್ಮ ಜಸ್ಟಿಸ್ ನ್ಯಾಯವನ್ನು ರಿಪ್ರೆಸೆಂಟ್ ಮಾಡುತ್ತಾ. ಆರೆಂಜ್ ಕರೇಜ್ ಅಂದರೆ ಧೈರ್ಯವನ್ನು ರಿಪ್ರೆಸೆಂಟ್ ಮಾಡುತ್ತಾ. ವೈಟ್ ಏನು ಮಾಡುತ್ತಾ, ಶಾಂತಿಯನ್ನು ರಿಪ್ರೆಸೆಂಟ್ ಮಾಡುತ್ತಾ. ಗ್ರೀನ್ ಏನು ಮಾಡುತ್ತಾ, ಫಲವತ್ತತೆಯನ್ನು ರಿಪ್ರೆಸೆಂಟ್ ಮಾಡುತ್ತಾ. ಬಟ್ ನಮಗೆ ಇಲ್ಲಿ ಕ್ವಶನ್ಗಳು ಕೇಳಿರೋದೇನು, ಟೋಟಲ್ ಎಷ್ಟು ಸ್ಪೋಕ್ಸ್ ಅದಾವೆ, ಅದು ಆಲ್ರೆಡಿ ಹೇಳಿದ್ನಲ್ಲ, 24 ಸ್ಪೋಕ್ಸ್ ಅದಾವು. ಇದನ್ನೆಲ್ಲ ನೀವು ನೀಟಾಗಿ ನೋಟ್ಸ್ ಮಾಡ್ಕೊತಾ ಹೋಗಬೇಕು. ನೆಕ್ಸ್ಟ್ ನೋಡ್ರಿ, ಫೋರ್ತ್ ಕ್ವಶನ್ ನೋಡ್ರಿ. ನೆಕ್ಸ್ಟ್, ಅಕ್ಷರಗಳು ಮತ್ತು ಸಂಖ್ಯೆಗಳು ಟೈಪ್ ಮಾಡಲು ಯಾವ ಸಾಧನವನ್ನು ಬಳಸುತ್ತೇವೆ. ವಿಚ್ ಡಿವೈಸ್ ಈಸ್ ಯೂಸ್ ಟು ಟೈಪ್ ಲೆಟರ್ಸ್ ಆ್ಯಂಡ್ ನಂಬರ್ಸ್ ಅಂತ. ಏನು, ಲೆಟರ್ಸ್ ಮತ್ತು ನಂಬರ್ಸ್ನ ಟೈಪ್ ಮಾಡೋಕ್ಕೆ ಯಾವ ಡಿವೈಸ್ ಅಥವಾ ಯಾವ ಏನಂತಾರ ಸಾಧನವನ್ನು ಬಳಸುತ್ತೇವೆ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಆಪ್ಷನ್ಸ್, ಕೀಬೋರ್ಡ್ ಅಂತ. ಕೀಬೋರ್ಡ್ ಇಲ್ಲಿ ನೋಡ್ರಿ, ಇದು ಕಾಣುತ್ತಲ್ಲ, ಇದೇನಿದು, ಇದು ಕೀಬೋರ್ಡ್. ಇದು ಹೌದಾ, ಇದು ಕೀಬೋರ್ಡ್. ಮೌಸ್ ಅಲ್ಲ. ಈ ಕೀಬೋರ್ಡಿಂದ ನಾವು ಇಲ್ಲಿ ABCDXYZ ASDF ಸ್ಪೇಸ್ ಅಂತ ಇರುತ್ತಾ, /LKG ಸ್ಪೇಸ್ ಅಂತ ಇರುತ್ತಾ, ಇಲ್ಲಿ 1 2 3 4 ಇವೆಲ್ಲ ಕೀಬೋರ್ಡ್ಗಳು. ಈ ಕೀಬೋರ್ಡ್ ಒಳಗಡೆ ಇರ್ತಾವೆ. ಇದರಿಂದ ನಾವೇನು ಮಾಡ್ತೀವಿ, ಟೈಪ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ಆಪ್ಷನ್ A ಸರಿಯಾದ ಉತ್ತರ. ಮೌಸನ್ನು ನಾವು ಅದರೊಳಗಡೆ ಒಂದು ಕರ್ಸರ್ ಇರ್ತೈತೆ ನೋಡ್ರಿ, ಈ ಥರ ಕಂಪ್ಯೂಟರ್ ಒಳಗಡೆ. ಇದನ್ನು ಮೂವ್ ಮಾಡಿ ಕ್ಲಿಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಮಾನಿಟರ್ನ ನೋಡೋಕೆ, ಟು ಸಿ ನೋಡೋಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದರೊಳಗಡೆ ಎಲ್ಲ ನಾವೇನು ನೋಡ್ಬೇಕಂತ ಮಾಡಿರ್ತೀವಲ್ಲ ಅದರೊಳಗಡೆ ಎಲ್ಲ ಕಾಣುತ್ತೆ. ನೆಕ್ಸ್ಟ್ ಸ್ಪೀಕರ್ನ ಸೌಂಡ್ ಕೇಳೋಕೆ, ಸೌಂಡ್ ಅಥವಾ ಹಾಡು ಕೇಳೋಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡಿರಿ, ಫೋರ್ತ್ ಕ್ವಶನ್ ಗೊತ್ತಾಯ್ತಾ, ಆಪ್ಷನ್ A ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡ್ರಿ. ಫಿಫ್ತ್ ಕ್ವಶನ್, ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ನೋಬೆಲ್ ಪ್ರಶಸ್ತಿ ಯಾವ ಕ್ಷೇತ್ರದಲ್ಲಿ ದೊರಕಿತು. ಯಾವ ಕ್ಷೇತ್ರದಲ್ಲಿ ಅಂತ ಅಂದ್ರೆ, ರವೀಂದ್ರನಾಥ್ ಟ್ಯಾಗೋರ್ ಓನ್ ದಿ ನೋಬೆಲ್ ಪ್ರೈಸ್ ಫಾರ್, ಅಂದ್ರೆ ಯಾಕೆ ಇವ್ರಿಗೆ ನೋಬೆಲ್ ಪ್ರೈಸ್ ಕೊಟ್ಟರು, ಯಾವ ಆಧಾರದ ಮೇಲೆ, ಅಥವಾ ಅವ್ರು ಏನು ಸಾಧನೆ, ಎಲ್ಲಿ ಸಾಧನೆ ಮಾಡ್ರು ಅಂತ ಇವರಿಗೆ ನೋಬೆಲ್ ಅವಾರ್ಡ್ ಕೊಟ್ಟರು ಅಂತ. ಒಂದು, ಚಿತ್ರಕಲೆಯಲ್ಲ ರಾಂಗ್, ಸಂಗೀತದಲ್ಲಿ ಮ್ಯೂಸಿಕಲ್ಲಿ ರಾಂಗ್, ಸಾಹಿತ್ಯ ಲಿಟ್ರೇಚರಲ್ಲಿ ಹೌದು ರೈಟ್, ವಿಜ್ಞಾನದಲ್ಲಿ ರಾಂಗ್. ಲಿಟ್ರೇಚರ್ ಸಾಹಿತ್ಯದಲ್ಲಿ ಇವರು ರವೀಂದ್ರನಾಥ್ ಟ್ಯಾಗೋರ್ ಅವರ ಗೀತಾಂಜಲಿ
ಗೀತಾಂಜಲಿ ಅನ್ನೋ ಬುಕ್ಕಿಗೆ ಅವರಿಗೆ ಲಿಟ್ರೇಚರ್ ಒಳಗಡೆ ಅಂದರೆ ಸಾಹಿತ್ಯದೊಳಗಡೆ ಬುಕ್ ಬರೆದಿರ್ತಾರೆ ಅವರು. ಯಾವುದೋ ಗೀತಾಂಜಲಿ ಅಂತ ಬುಕ್ ಬರೆದಿರ್ತಾರೆ. ಈ ಗೀತಾಂಜಲಿ ಅನ್ನೋ ಬುಕ್ ಬರೆದಿರ್ತಾರಲ್ಲ, ಆ ಬುಕ್ ಬರೆದಿರೋ ಸಲುವಾಗಿ ಅವ್ರಿಗೆ ಏನು ಕೊಡ್ತಾರೆ? ನೋಬೆಲ್ ಅವಾರ್ಡ್ ಕೊಡ್ತಾರೆ. ಇವರೇ ಬರೆದಿರೋವಂಥ ಜನಗಣಮನ, ನಾವೇನು ಮಾಡ್ತೀವಿ, ನ್ಯಾಷನಲ್ ಸಾಂಗ್ ಬೆಳಿಗ್ಗೆ ಆಡ್ತೀವಿ ನೋಡಿ, ಪ್ರೇಯರ್ ಒಳಗಡೆ ಆಡ್ತೀವಿ ನೋಡಿ, ನ್ಯಾಷನಲ್ ಸಾಂಗ್ ಆಗಿ ಇದನ್ನು ಕರಿತೀವಿ. ನೆಕ್ಸ್ಟ್ ಇವರೇ ಬರೆದಿರುವಂಥ ರಾಷ್ಟ್ರಗೀತೆ ಅಂತೀವಲ್ಲ, ರಾಷ್ಟ್ರಗೀತೆ, ನ್ಯಾಷನಲ್ ಸಾಂಗ್ ಅಲ್ಲ, ನ್ಯಾಷನಲ್ ಆ್ಯಂಥಮ್. ನ್ಯಾಷನಲ್ ಆ್ಯಂಥಮ್ ನ್ಯಾಷನಲ್ ಆ್ಯಂಥಮ್ ಅಂತ ಕರಿತೀವಿ. ಯಾವ ಜನಗಣಮನ ಅಧಿನಾಯಕ ಜಯ ಅಂತ ಐತಲ್ಲ, ಇವರೇ ಬರೆದಿರುವಂಥ ಅಮರ್ ಸೋನಾರ್ ಬಾಂಗ್ಲಾ ಅಂತ. ಈ ಅಮರ್ ಸೋನಾರ್ ಬಾಂಗ್ಲಾ ಅನ್ನೋದು ಬಾಂಗ್ಲಾದೇಶ ಐತಲ್ಲ, ಬಾಂಗ್ಲಾದೇಶದ್ದು ನ್ಯಾಷನಲ್ ಆ್ಯಂಥಮ್ ಅದು. ನೋಡ್ರಿ ಎಷ್ಟು ಮಹಾನ್ ವ್ಯಕ್ತಿ ಅಂತ ಇವರು ಬರೆದಿರುವಂಥ ಸಾಂಗು ನಮ್ಮ ಭಾರತದ ರಾಷ್ಟ್ರಗೀತೆ, ನಮ್ಮ ಇಂಡಿಯಾದ ನ್ಯಾಷನಲ್ ಆ್ಯಂಥಮ್ ಆಗಿ ನೆಕ್ಸ್ಟ್ ಇವರೇ ಬರೆದಿರುವಂಥ ಹಾಡು ಅಮರ್ ಸೋನಾರ್ ಬಾಂಗ್ಲಾ ಅನ್ನೋದು ಬಾಂಗ್ಲಾದೇಶದ ನ್ಯಾಷನಲ್ ಆ್ಯಂಥಮ್ ಆಗಿ, ಬಾಂಗ್ಲಾದೇಶದ ರಾಷ್ಟ್ರಗೀತೆ ಆಗಿ ಕರೀತಾರೆ. ಎಷ್ಟು ಮಹಾನ್ ವ್ಯಕ್ತಿ ಅದು. ಅದರ ಸಲುವಾಗಿ ಇವರಿಗೆ ಎಲ್ಲಿ ಲಿಟ್ರೇಚರ್ ಒಳಗಡೆ ಏನು ಸಿಕ್ಕೈತಪ್ಪ? ಲಿಟ್ರೇಚರ್ ಒಳಗಡೆ ನೋಬೆಲ್ ಪ್ರಶಸ್ತಿ ಸಿಕ್ಕೈತಿ. ನೆಕ್ಸ್ಟ್ ಇದನ್ನೆಲ್ಲ ನೀವು ವಿಡಿಯೋನ ಪಾಸ್ ಮಾಡಿ ನೋಟ್ ಮಾಡ್ಕೋಬೇಕು. ಇದೇ ಥರ ಕ್ವಶನ್ಸ್ ನಿಮಗೂ ಕೂಡ ರಿಪೀಟ್ ಆಗ್ಬೋದು. ಅಥವಾ ಬರೀ ಎಕ್ಸಾಮ್ ಬರುತ್ತಂತ ಅಲ್ಲ, ಅಷ್ಟೇ ಅಲ್ವಾ, ನಿಮ್ಮ ಬುದ್ಧಿಮಟ್ಟ ಏನೈತೆ ಜಾಸ್ತಿ ಆಗುತ್ತೆ ಇದನ್ನೆಲ್ಲ ಬರೆದು ಓದೋದ್ರಿಂದ. ಓಕೆ, ನೆಕ್ಸ್ಟ್ ಕ್ವಶನ್. ಅರ್ಧಚಂದ್ರ ಮತ್ತು ನಕ್ಷತ್ರ ಚಿಹ್ನೆ ಯಾವ ಧರ್ಮದ್ದು ಅಂತ ಕೇಳ್ಯಾರ. ಕ್ರೆಸೆಂಟ್ ಮೂನ್ ಆ್ಯಂಡ್ ಸ್ಟಾರ್ ಈಸ್ ದಿ ಸಿಂಬಲ್ ಆಫ್ ಏನಂತಾರ, ಯಾವ ಧರ್ಮದ ಸಿಂಬಲ್ ಅಂತ. ಇಲ್ಲಿ ನೋಡ್ರಿ, ಈ ಥರ ಒಂದು ನಂಗೆ ಚಿತ್ರ ಎಳ್ಸಕ್ಕೆ ಬರಲ್ಲ, ಈ ಥರ ಒಂದು ಸಿಂಬಲ್ ಇರುತ್ತಂತ. ಇಲ್ಲೊಂದು ಸ್ಟಾರ್ ಇರ್ತೈತಿ, ಅದು ಯಾವ ಧರ್ಮದ್ದು ಅಂತ ಕೇಳ್ಯಾರ. ಹೌದಾ? ನೋಡ್ರಿ, ಹಂಗಂದ್ರೆ ಇಸ್ಲಾಂ ಧರ್ಮದಲ್ಲಿ ನೀವೇನು ನೋಡ್ಬೋದು? ಕ್ರೆಸೆಂಟ್ ಮೂನ್ ಆ್ಯಂಡ್ ಸ್ಟಾರ್, ಅರ್ಧಚಂದ್ರ ಮತ್ತು ನಕ್ಷತ್ರ. ಇಲ್ಲೊಂದು ಪಿಕ್ಚರ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಇದು ಇಸ್ಲಾಂ ಧರ್ಮದ ಏನಾಗೈತಿ? ಸಿಂಬಲ್ ಆಗೈತಿ. ಬೌದ್ಧ ಧರ್ಮದ ಸಿಂಬಲ್ ಅಲ್ಲ, ಬೌದ್ಧ ಧರ್ಮ ಸಿಂಬಲ್ ಅಲ್ಲ, ಜೈನ ಧರ್ಮ ಸಿಂಬಲ್ ಅಲ್ಲ, ಸಿಖ್ ಧರ್ಮ ಸಿಂಬಲ್ ಅಲ್ಲ. ನೀವೇನು ಮಾಡಬೇಕು? ಆನ್ಲೈನ್ ಒಳಗಡೆ ಸರ್ಚ್ ಮಾಡಬೇಕು, ಇಸ್ಲಾಂ ಧರ್ಮದ ಸಿಂಬಲ್ ಯಾವುದು, ಬುದ್ಧಿಸಮ್ನ ಸಿಂಬಲ್ ಯಾವುದು, ಜೈನಿಸಮ್ನ ಸಿಂಬಲ್ ಯಾವುದು, ಮತ್ತು ಸಿಕ್ಕಿಸಮ್ನ ಸಿಂಬಲ್ ಯಾವುದು. ನಾವು ಒಂದು ಪಿಕ್ಚರ್ ಕೊಡ್ಬೋದು, ಬುದ್ಧಿಸಮ್ ಇದು ಯಾವ ಧರ್ಮದ ಚಿಹ್ನೆ, ಇದು ಯಾವ ಧರ್ಮದ ಚಿಹ್ನೆ, ಮೇ ಬಿ ಜೈನಿಸಮ್ ಆಗಿರ್ಬೋದು. ಇದು ಯಾವ ಧರ್ಮದ ಚಿಹ್ನೆ, ಮೇ ಬಿ ಸಿಕ್ಕಿಸಮ್ ಆಗಿರ್ಬೋದು. ಜೈನ ಧರ್ಮ, ಸಿಖ್ ಧರ್ಮ, ಬೌದ್ಧ ಧರ್ಮ ಇದೆರಡು ಅಲ್ಲ. ಆಪ್ಷನ್ ಎ ಇಸ್ಲಾಂ ಧರ್ಮದ ಚಿಹ್ನೆ ಆಗಿರುತ್ತದೆ. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋಣ ಅಂತ. ಗುಂಪಿಗೆ ಸೇರುವುದನ್ನು ಗುರುತಿಸಿ. ಸೆಲೆಕ್ಟ್ ದಿ ಆಡ್ ಒನ್ ನಾಟ್. ಅಂದರೆ ಇದರೊಳಗಡೆ 3 ಒಂದದವು, ಒಂದು ಬೇರೆ ಐತೆ. ನೀವು ಆಟ ಆಡ್ತಿರ್ತೀರಲ್ಲ, ಯಾವಾಗ ಈಗ ನೋಡ್ರಿ, ನೀವು 3 ಒಂದು ಬೇರೆ ಅಂತ. ಇವಾಗ ಈ 3 ಆಪ್ಷನ್ ಒಂದಾಗಿರ್ತೈತಿ, ಒಂದು ಬೇರೆ ಆಗಿರ್ತೈತಿ. ಇದನ್ನು ನೋಡಿದ ಕೂಡ ಐತಲ್ಲ, ನಿಮ್ಗೇನು ಅರ್ಥನೇ ಆಗಂಗಿಲ್ಲ. ಒಂದು ನೀವು ನೀಟಾಗಿ ಅಬ್ಸರ್ವ್ ಮಾಡ್ಬೇಕು. ಯಾವ ಥರ? ಇಲ್ಲಿ ನೋಡ್ರಿ, ಆಪ್ಷನ್ ಎ ಐತಲ್ಲ, ಆಪ್ಷನ್ ಒಳಗೆ ಐತಿ ಎಲ್ ಐತಿ, ಎನ್ ಐತಿ, ಅದಾದಮೇಲೆ ಓ ಐತಿ, ಎಮ್ ಐತಿ. ಇಲ್ಲಿ ನೋಡ್ರಿ, ನಮಗೆಲ್ಲರಿಗೂ ABCD ಬರ್ತಾವಲ್ಲ? ಹೌದು, ಎಲ್ಲರಿಗೂ ಬರ್ತಾವ್ರಿ ಸರ್. ನಾವು ಒಂದೇ LKG ಇದ್ದಾಗ ಕಲ್ತೀವಿ. ಅದಾದಮೇಲೆ ಎಲ್ ಆದಮೇಲೆ ಯಾವ್ದು ಬರ್ತಪ್ಪ ಅಕ್ಷರ? ಎಲ್ ಆದಮೇಲೆ ಎಮ್ ಬರುತ್ತೆ ರೀ, ಎಮ್ ಆದಮೇಲೆ ಎನ್ ಬರುತ್ತೆ ರೀ, ಎನ್ ಆದಮೇಲೆ ಓ ಬರುತ್ತೆ ರೀ. ಇಲ್ಲಿ ನೋಡ್ರಿ, ಎಲ್ ಆದಮೇಲೆ ಎಮ್ ಬರ್ಬೇಕಿತ್ತು, ಎನ್ ಕೊಟ್ರ. ಆದರೆ ಎಮ್ ಏನು ಕೊಟ್ರ? ಎಲ್ ಆದಮೇಲೆ ಸೀದಾ ಎಮ್ ಇಲ್ಲಿಗೆ ಬಂದೈತಿ. ಹೌದಾ? ಅದಾದಮೇಲೆ ಎನ್ ಇಲ್ಲಿಗೆ ಬಂದೈತಿ, ಎನ್ ಆದಮೇಲೆ ಓ ಇಲ್ಲಿಗೆ ಬಂದೈತಿ. ಸೇಮ್ ಇದೇ ಥರ ಆಪ್ಷನ್ ಬಿ ಒಳಗೈತೆ ನೋಡ್ರಿ, ಪಿ ಆದಮೇಲೆ ಕ್ಯೂ ಆದಮೇಲೆ ಆರ್ ಆದಮೇಲೆ ಎಸ್. ಅವ್ರು ಹೇಳ್ಯಾರ ಪಿ ಆದಮೇಲೆ ಕ್ಯೂ ಲಾಸ್ಟಿಗೆ ಬಂದೈತಿ, ಪಿ ಆದಮೇಲೆ ಕ್ಯೂ ಇದ್ದಿದ್ದು ಲಾಸ್ಟಿಗೆ ಬಂದೈತಿ, ಅದಾದಮೇಲೆ ಆರ್ ಇಲ್ಲಿ ಬಂದೈತಿ, ಆರ್ ಅದಾದಮೇಲೆ ಎಸ್. ನೋಡ್ರಿ, ಈಗ ಪಿ ಆದಮೇಲೆ ಕ್ಯೂ ಇಲ್ಲಿ ಬಂದೈತಿ, ಒಳ್ಳೆ ಇಲ್ಲಿಗೆ ಬಂದೈತಿ, ಆರ್ ಆದಮೇಲೆ ಎಸ್. ಹಿಂಗೆ ಪಿಲಿಂತ ಕ್ಯೂ ಲಾಸ್ಟಿಗೆ ಬಂತು, ಕ್ಯೂಲಿಂತ ಆರ್ ಮಿಡಲ್ ಬಂತು, ಮಿಡಲಿಂತ ಎಸ್. ಇಲ್ಲಿ ನೋಡ್ರಿ, ಇವೆರಡು ಆಪ್ಷನ್ಸ್ ಕ್ಲಿಯರ್ ಅದಾವ? ಇವೆರಡು ಸೇಮ್ ಅದಾವ್ರಿ. ಮತ್ತು ಇದ್ರೊಳಗೆ ಯಾವುದೊಂದು ಸೇಮ್ ಐತೆ ನೋಡಮ್ಮಂತ. ಟಿ ಆದಮೇಲೆ ಯಾವ್ದು ಬರ್ಬೇಕಪ್ಪ? ಯು ಬರ್ಬೇಕು, ಯು ಆದಮೇಲೆ ವಿ, ಅದಾದಮೇಲೆ ಡಬ್ಲ್ಯೂ. ಇದ್ರೊಳಗೆ ನೋಡ್ರಿ, ಆಪ್ಷನ್ ಒಳಗೆ ಯು ಕಾಣುತ್ತೆ ನಿಮ್ಗೆ ಎಲ್ಲಾರ? ಇಲ್ಲೆಲ್ಲರೂ ಎಲ್ ಆದಮೇಲೆ ಎಮ್ ಎನ್ ಓ ಐತಿ, ಪಿ ಕ್ಯೂ ಆರ್ ಎಸ್ ಐತಿ, ಅದಾದಮೇಲೆ ಡಿ ಆದಮೇಲೆ ಅದನ್ನ ಆಪ್ಷನ್ ಹೋಗೋಣ ಅಂತ. ಇಲ್ಲಿ ಯಾವುದಾದ್ರು ಯು ಕಾಣುತ್ತಾ? ಇಲ್ಲ. ಹಂಗಂದ್ರೆ ಆಪ್ಷನ್ ಡಿ ಏನಾಗಿರುತ್ತಾ? ಆಡುವಂಥ ತಪ್ಪಾಗಿರ್ಬೋದು. ಹಂಗೆ ನೀವು ಡೈರೆಕ್ಟಾಗಿ ಡಿಸೈಡ್ ಮಾಡಬೇಡ್ರಿ, ಆಪ್ಷನ್ ಡಿ ಕೂಡ ನೋಡ್ಬೇಕು ನೀವು.
ಆಪ್ಷನ್ ಡಿ ಒಳಗೆ ಏನೈತಿ ಇಲ್ಲಿ ನೋಡಿ ಡಿ ಐತಿ. ಡಿ ಆದಮೇಲೆ ಯಾವ್ದು ಬರುತ್ತಾ ಎ ಬಿ ಸಿ ಡಿ. ಡಿ ಆದಮೇಲೆ ಇ ಬರುತ್ತೆ, ಇ ಆದಮೇಲೆ ಎಫ್ ಬರುತ್ತೆ, ಎಫ್ ಆದಮೇಲೆ ಜಿ ಬರುತ್ತೆ. ನೋಡಿರಿ ಡಿ ಇ ಎಫ್ ಜಿ. ಫಸ್ಟ್ ಏನು ಹೇಳ್ತು ಡಿ ಆದಮೇಲೆ ಇನ ಲಾಸ್ಟಿಗೆ ಬರ್ದ್ವಿ ನಾವು, ಇ ಅದಾದಮೇಲೆ ಎಫ್ ಇಲ್ಲಿ ಬರ್ದ್ವಿ, ಎಫ್ ಅದಾದಮೇಲೆ ಇಲ್ಲಿ ಜಿ ಬರ್ದ್ವಿ. ನೋಡ್ರಿ ಈಗ ಡಿ ಇಲ್ಲಿಂತ್ರ ಇ ಲಾಸ್ಟಿಗೆ ಬಂದ್ವಿ, ಇಲ್ಲಿಂತ್ರ ಒಳ್ಳೆ ಇಲ್ಲಿಗೆ ಬಂದ್ವಿ ಎಫ್, ಎಫ್ಲಿಂತ್ರ ಒಳ್ಳೆ ಏನು ಬಂದ್ವಿ ಜಿಗೆ ಬಂದ್ವಿ. ಹಂಗಂದ್ರೆ ಇವು 3 ಆಪ್ಷನ್ ಒಳಗಡೆ ಸೇಮ್ ಟೈಪ್ ಆಫ್ ಇದು ಬಂದವು, ಏನೋ ಅಲ್ಫಾಬೆಟ್ಸ್ ಬಂದವು. ಇದು ಒಂದೇ ಆಪ್ಷನ್ ಒಳಗಡೆ ತಪ್ಪು ಬಂದೈತೆ. ಅಂದ್ರೆ ಆಪ್ಷನ್ ಸಿ ನಾವೇನು ಮಾಡ್ತೀವಿ ಆಡ್ ನೋಟ್ ಅಂದ್ರೆ ಇದನ್ನು ಸರಿ ಅಂತಂದ್ರೆ ಟಿಕ್ ಮಾಡಬೇಕು. ನೆಕ್ಸ್ಟ್ 7th ಕ್ವಶನ್ ಆಯ್ತಲ್ಲ, 8th ಕ್ವಶನ್ ನೋಡ್ರಿ ಇವಾಗ 8th ಕ್ವಶನ್. ಕೆಳಗಿನ ಅಕ್ಷರ ಸರಣಿಯನ್ನು ಸರಿಯಾದ ಉತ್ತರಗಳಿಂದ ಪೂರ್ಣಗೊಳಿಸಿ ಅಂತ. ಕಂಪ್ಲೀಟ್ ದಿ ಫಾಲೋವಿಂಗ್ ಲೆಟರ್ ಸಿರೀಸ್ ವಿತ್ ಸೂಟೇಬಲ್ ಆನ್ಸರ್ಸ್ ಅಂತ. ನೋಡ್ರಿ ಏನೈತಿ ಸಿರೀಸ್ ಐತಪ್ಪ ಇಲ್ಲಿ ಎಲ್ ಐತಿ, ಅದಾದಮೇಲೆ ಎನ್ ಐತಿ, ಅದಾದಮೇಲೆ ಪಿ ಐತಿ, ಅದಾದಮೇಲೆ ಆರ್ ಐತಿ, ಅದಾದಮೇಲೆ ಟಿ ಐತಿ, ಅದಾದಮೇಲೆ ಡ್ಯಾಶ್ ಅಂತ ಕೊಟ್ರು. ಭಾಳ ಸಿಂಪಲ್. ಎಲ್ಲರಿಗೂ ಎ ಬಿ ಸಿ ಡಿ ಬರ್ತಾವಲ್ಲ, ಎ ಬಿ ಸಿ ಡಿನ ಹೇಳ್ಕೊಂತ ಕುಂದಿರ್ಬೇಕು. ಇಲ್ಲಿ ನೋಡ್ರಿ ಎಲ್ ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಜೆ ಕೆ ಎಮ್ ಎಲ್ ಆದಮೇಲೆ ಐ ಜೆ ಕೆ ಎಲ್, ಎಲ್ ಆದಮೇಲೆ ಯಾವ್ದು ಬರುತ್ತಾ, ಎಲ್ ಆದಮೇಲೆ ಯಾವ್ದು ಬರುತ್ತಾ ಎಮ್ ಬರುತ್ತೆ. ಎಮ್ ಕೊಟ್ರೆ ಇಲ್ಲೇ ಕೊಟ್ಟಿಲ್ಲ, ಅದನ್ನು ಸಪ್ರೇಟಾಗಿ ಬರ್ಕೊಂಡು ಬಂತು ನಾವು, ಎಮ್ ಕೊಟ್ಟಿಲ್ಲ. ಅದಾದಮೇಲೆ ಎನ್ ಕೊಟ್ರ ಕರೆಕ್ಟ್, ಎಲ್ ಎಮ್ ಎನ್, ಎನ್ ಆದಮೇಲೆ ಓ ಬರ್ಬೇಕು, ಓ ಕೊಟ್ಟಿಲ್ಲ. ಓ ಆದಮೇಲೆ ಪಿ ಐತಿ, ಪಿ ಆದಮೇಲೆ ಕ್ಯೂ ಬರ್ಬೇಕು, ಕ್ಯೂ ಕೊಟ್ಟಿಲ್ಲ. ಕ್ಯೂ ಆದಮೇಲೆ ಆರ್ ಬಂದೈತಿ, ಆರ್ ಆದಮೇಲೆ ಎಸ್ ಬರ್ಬೇಕು, ಎಸ್ ಕೊಟ್ಟಿಲ್ಲ. ಎಸ್ ಆದಮೇಲೆ ಟಿ ಬಂದೈತಿ, ಟಿ. ಇಲ್ಲಿ ನೋಡ್ರಿ ಒಂದು ಸಿಂಪಲ್ ಪ್ಯಾಟರ್ನ್ ಅಬ್ಸರ್ವ್ ಆಗತ್ತೈತೆ. ಎಲ್ಲ ಆದಮೇಲೆ ಏನು ಮಾಡ್ರ ಒಂದು ಅಕ್ಷರನ ಬಿಟ್ಬಿಟ್ರ, ಎಮ್ನ ಕೆಳಗೆ ಬಿಟ್ರ, ಅದಾದಮೇಲೆ ಎನ್ ಬರ್ದಾರ. ಎನ್ ಆದಮೇಲೆ ಓ ಬರ್ಬೇಕಿತ್ತಲ್ಲ, ಓನ ಬಿಟ್ಟಾರ, ಪಿ ಬರ್ದಾರ. ಪಿ ಆದಮೇಲೆ ಕ್ಯೂ ಬರ್ಬೇಕಿತ್ತಲ್ಲ, ಕ್ಯೂನ ಬಿಟ್ರ, ಆರ್ ಬರ್ದಾರ. ಆರ್ ಆದಮೇಲೆ ಎಸ್ ಬರ್ಬೇಕಿತ್ತಲ್ಲ, ಎಸ್ನ ಬಿಟ್ರ, ಟಿ ಬರ್ದಾರ. ಟಿ ಆದಮೇಲೆ ಏನು ಮಾಡ್ಬೇಕು ನೀವು ಯು ಬರ್ಬೇಕಿತ್ತು, ಯುನ ನೀವು ಬಿಟ್ಬಿಡ್ರಿ. ಇವನ್ನ ಇದು ಹೆಂಗೆ ಬಿಟ್ರಲ್ಲ ಒಂದೊಂದು ಅಕ್ಷರ ಬಿಟ್ಬಿಡ್ರಿ, ಒಂದೊಂದು ಅಕ್ಷರ ಎಗರಿಸ್ಕೊಂತ ಹೋಗ್ರಿ. ಟಿ ಆದಮೇಲೆ ಯು, ಯು ಆದಮೇಲೆ ವಿ. ಭಾಳ ಸಿಂಪಲ್. ಅಂದ್ರೆ ಆನ್ಸರ್ ಯಾವುದೈತಿ ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ ಏನೈತೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ನು ಒಂದು ಸಾಂಕೇತಿಕ ಭಾಷೆಯಲ್ಲಿ, ಇದು ಸ್ವಲ್ಪ ಟಫ್ ಐತಿ, ನೀಟಾಗಿ ಕಲಿಬೇಕು ನೋಡ್ರಿ. ಒಂದು ಸಾಂಕೇತಿಕ ಭಾಷೆಯಲ್ಲಿ CAT ಅನ್ನು DBU ಅಂತ ಕರಿತೀವಂತ. ಏನಂತ ಕರಿತೀವಪ್ಪ CAT ಅನ್ನು, CAT. ನೀವು ಇಲ್ಲಿ CAT ಕ್ಯಾಟ್, DBU ಒಳಗೆ ಏನರ ಒಂದು ವರ್ಡ್ ಐತನಪ್ಪ ಅಂತಂದು ಹಿಂಗೆ ನೋಡಕ್ಕೆ ಹೋಗ್ಬೇಡ್ರಿ. ಏನು ಮಾಡಿರಿ, ಸಿ ಐತಲ್ಲ CAT ಕ್ಯಾಟ್ನ DBU ಅದ್ರ ಕೆಳಗಡೆ ನೀಟಾಗಿ ಬರ್ಕೋರಿ ಈ ಥರ ಎಂದು ಬರೆದರೆ DOG ಪದದ ಸಾಂಕೇತಿಕ ರೂಪ. DOG ಇದರ ಪದದ ಸಾಂಕೇತಿಕ ರೂಪ ಯಾವುದಂತ ಆಗಳಕ್ಕೆ ಅಬ್ಸರ್ವ್ ಮಾಡಿದ್ನಲ್ಲ ನಾನು, ಸೇಮ್ ಇದೇ ಥರ ABCD. ಇಲ್ಲಿ ನೋಡ್ರಿ CAT ಕ್ಯಾಟ್, ಕ್ಯಾಟ್ ಅಂತಂದ್ರೆ ಬೆಕ್ಕು ಅಂತಂದು ಇಲ್ಲಿ ಯೋಚನೆ ಮಾಡೋಕೆ ಹೋಗ್ಬಾರ್ದು. ಇದನ್ನು ನೀವು ಸಾಂಕೇತಿಕ ಭಾಷೆ ಇಂಗ್ಲೀಷ್ ಒಳಗೆ ಹೋದ್ರಿ. ಇನ್ನು ಸರ್ಟೇನ್ ಕೋಡೆಡ್ ಲ್ಯಾಂಗ್ವೇಜ್, ಒಂದು ಕೋಡೆಡ್ ಲ್ಯಾಂಗ್ವೇಜ್ ಇದು. CAT ಈಸ್ ರಿಟನ್ ಆಸ್ DBU. ದೆನ್ ವಾಟ್ ಈಸ್ ದಿ ಕೋಡ್ ಫಾರ್ ದಿ ವರ್ಡ್ DOG? ಇಲ್ಲಿ ನೋಡ್ರಿ ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಒಂದೇ ಅಕ್ಷರ ಸಿ, ಸಿ ಆದಮೇಲೆ ಯಾವ್ದು ಬರ್ತಪ್ಪ ABC. ಸಿ ಆದಮೇಲೆ ಡಿ ಬರ್ತ್ರಿ ನೋಡ್ರಿ, ಸಿ ಆದಮೇಲೆ ಡಿ ಬರ್ತಾರಲ್ಲ, ಹೌದಲ್ಲ. ನೆಕ್ಸ್ಟ್ ಎ ಆದಮೇಲೆ ಯಾವ್ದು ಬರ್ತಾ, ಎ ಆದಮೇಲೆ ಬಿ ಬರ್ತ್ರಿ, ಎ ಆದಮೇಲೆ ಬಿ ಬರ್ದಾರಲ್ಲ, ಹೌದ್ರಿ ಬಿ ಬರ್ದಾರ. ನೆಕ್ಸ್ಟ್ ಟಿ ಆದಮೇಲೆ ಬರ್ತಾ STU, ಯು ಬರ್ತ, ಯು ಬರ್ದಾರಲ್ಲ. ಇವಾಗ ನೋಡ್ರಿ ನಾ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಭಾಳ ಈಸಿ ಅನ್ಸಕತೈತಿ. ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಏನು ಬರ್ದಾರಪ್ಪ ಅನಿಸ್ತಿತ್ತು ನೋಡ್ರಿ. ಸಿ ಆದಮೇಲೆ ಡಿ, ಒಂದೇ ಅಕ್ಷರ ಸಿ ಆದಮೇಲೆ ಡಿ, ಎ ಆದಮೇಲೆ ಬಿ, ಟಿ ಆದಮೇಲೆ ಯು. ಇಲ್ಲಿ ನೆಕ್ಸ್ಟ್ DOG ನೋಡ್ರಿ, ಡಾಗ್, ಡಾಗ್. ಅದೇ ಥರ ನೀವು ಏನು ಬರೀಬೇಕು, ಡಿ ಆದಮೇಲೆ ಸಿ ಆದಮೇಲೆ ಡಿ ಬರ್ದಾರಲ್ಲ, ಡಿ ಆದಮೇಲೆ ಏನು ಬರೀರಿ ಇ ಅಂತ ಬರೀರಿ. ನೆಕ್ಸ್ಟ್ ಎ ಆದಮೇಲೆ ಬಿ ಬರ್ದಾರಲ್ಲ, ಓ ಆದಮೇಲೆ ಪಿ ಅಂತ ಬರೀರಿ, ಹೌದಾ. ನೆಕ್ಸ್ಟ್ ABCDF G, ಜಿ ಆದಮೇಲೆ ಏನು ಬರ್ತಾ, ಜಿ ಆದಮೇಲೆ ಹೆಚ್ ಬರ್ತಾ. ಕರೆಕ್ಟ್ ಆಯ್ತಾ ನೋಡ್ರಿ. ಸಿ ಆದಮೇಲೆ ಡಿ ಬರ್ದಾರ, ಡಿ ಆದಮೇಲೆ ಇ ಬರ್ತೀವಿ, ಒಂದೊಂದು ಅಕ್ಷರ. ಡಿ ಆದಮೇಲೆ ಇ, ಓ ಆದಮೇಲೆ ಪಿ, ಜಿ ಆದಮೇಲೆ ಹೆಚ್. ಅಂದ್ರೆ ಆನ್ಸರ್ ಏನಾಗುತ್ತಪ್ಪ EPH. ನೋಡ್ರಿ ಆಪ್ಷನ್ ಯಾವುದೈತಿ, EPH ಐತೆ ಆಪ್ಷನ್. ಆಪ್ಷನ್ ಡಿ ಸರಿಯಾದ ಉತ್ತರ. ಅರ್ಥ ಆಯಿತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಇದೇ ಥರ. ಭಾಳ ಸಿಂಪಲ್ ಕ್ವಶನ್ನು. ಏನೈತೆ ನೋಡ್ರಿ, ಕೊಟ್ಟಿರುವ ಆಕೃತಿಯಲ್ಲಿ ಇರುವ ತ್ರಿಭುಜಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ತ್ರಿಭುಜ ಅಂದರೆ ಏನಪ್ಪ, ಫಸ್ಟು ತ್ರೀ ಅಂದರೆ ಮೂರು ಭುಜ ಅಂದರೆ 3 ಬಾಹು ಇರುವಂಥದ್ದು ಯಾವುದಪ್ಪ, ತ್ರಿಭುಜ. ಈ ಥರ ಕಾಣುತ್ತೆ ನಿಮ್ಗೆ. ಇದೇ ಕ್ವಶನ್ ಇಂಗ್ಲೀಷ್ನಲ್ಲಿ ನೋಡೋಣ ಅಂತ. ಫೈಂಡ್ ದಿ ನಂಬರ್ ಆಫ್ ಟ್ರಯಾಂಗಲ್ಸ್ ಇನ್ ದ ಗಿವನ್ ಫಿಗರ್ ಅಂತ. ಟ್ರಯಾಂಗಲ್ಸ್,
ಟ್ರೈ ಅಂತಂದ್ರೆ 3, ಆ್ಯಂಗಲ್ಸ್ ಅಂದ್ರೆ ಮೂರು ಕೋನಗಳು. ಇಲ್ಲಿ ಮೂಲ ಇರುತ್ತೆ ನೋಡ್ಗ, ಇದು 1 ಕೋನ, 2 ಕೋನ, 3 ಕೋನ, 1 ಆ್ಯಂಗಲ್, 2nd ಆ್ಯಂಗಲ್ ಆ್ಯಂಡ್ 3rd ಆ್ಯಂಗಲ್. ದೀಸ್ ಆರ್ 3 ಆ್ಯಂಗಲ್ಸ್ ಅನ್ನು ಗಿವನ್ ಫಿಗರ್. ಇದನ್ನು ನಾವು ಟ್ರಯಾಂಗಲ್ ಅಂತ ಕರಿತೀವಿ. ಈ ಥರ ಟ್ರಯಾಂಗಲ್ಸು ಎಷ್ಟು ಅದಾವೆ ಇಲ್ಲಿ ಗಿವನ್ ಫಿಗರ್ ಒಳಗಡೆ ಎಷ್ಟು ಅದಾವು ಅಂತ ಕೇಳೋದು ಕ್ವಶನ್. ಫಸ್ಟ್ ಟ್ರಯಾಂಗಲ್ ಅಂತಂದ್ರೆ ಏನಂತ ಅರ್ಥ ಆಯ್ತಾ? ಇವಾಗ ಟ್ರಯಾಂಗಲ್ನ ಹುಡ್ಕೊಂಡು ತಗೊಂಬಂತ. ಇವಾಗ ಎಲ್ಲಿದೆ ನೋಡ್ರಿ, ಈ ಕಡೆಯಿಂದ ಒಂದೇ ಸೈಡಿಂದ ಮಿಸ್ ಮಾಡೋಕೆ ಹೋಗ್ಬಾರ್ದು. ಭಾಳ ಸೂಕ್ಷ್ಮ. ಅವ್ರು ಬರೀ ಎಣ್ಸೋದು ಅಂತಂದು ನಾವೇನು ಮಾಡ್ತೀವಿ, 1 2 3 4 5 6 7 ಅಂತ ಬಿಡ್ತೀವಿ. ಒಂದು ಎಲ್ಲರೂ ಮೂಲೆಗೆ ಅಡಗಿರುತ್ತೆ, ಅದನ್ನು ಮರೆತು ಬಿಡ್ತೀವಿ. ಒಂದೊಂದೇ ಮಾರ್ಕ್ ಮಾಡ್ಕೊತ ಹೋಗಮಂತ. ಎಷ್ಟಾಯಿತು? 1 2 3 3 ಅದು 1 2 3. ನೆಕ್ಸ್ಟ್ ನೋಡ್ರಿ, ಇಲ್ಲೈತೆ ನೋಡ್ರಿ, ಸಣ್ಣದೈತೆ ನೋಡ್ರಿ 4, ಇದಾದಮೇಲೆ 5, ಇದಾದಮೇಲೆ 6 ನೋಡ್ರಿ, ಇಲ್ಲಿಲ್ಲ, ಇಲ್ಲೈತೆ ನೋಡ್ರಿಗ 7 8 9 10. ಇನ್ನೊಂದು ಸಲ ಅಬ್ಸರ್ವ್ ಮಾಡಿರಿ, ಒಂದೇ ಸಲ ಬಿಡ್ಬಿಡೋದು. ಇಂಥ ಈಸಿ ಕ್ವಶನ್ಸ್ನ ಪಕ್ಕ ಮಾರ್ಕ್ಸ್ ಇಳಿಸಲೇಬೇಕು, ಹೌದಾ? ಇಲ್ಲಿ ನೋಡ್ರಿ 1 2 3 4 5 6 7 8 9 10. ಮತ್ತೆ ಯಾವ್ದಾರು ಅಬ್ಸರ್ವ್ ಮಾಡ್ಬೇಕು, ಮಿಡಲ್ ಒಳಗೆ ಎಲ್ಲರೂ ಒಂದು ಅಡಿಗೆ ಕುಂತಿರ್ತೀವಿ, ಅಡಿಗೆ ಕುಂತಿಲ್ಲಲ್ಲ. ಹಂಗಂದ್ರೆ ಟೋಟಲ್ ಎಷ್ಟು ಟ್ರಯಾಂಗಲ್ಸ್ ಅದಾವು? 10 ಟ್ರಯಾಂಗಲ್ಸ್ ಅದಾವು. ಎಷ್ಟು ಅದಾವಪ್ಪ? 10 ಟ್ರಯಾಂಗಲ್ಸ್. ಟ್ರಯಾಂಗಲ್ಸ್ ಅಂದ್ರೆ ತ್ರಿಭುಜಗಳು. ತ್ರಿಭುಜಗಳು ಎಷ್ಟು ಅದಾವು? 3 ತ್ರಿಭುಜಗಳು ಅದಾವು. ಅಂದ್ರೆ ಆಪ್ಷನ್ ಯಾವುದೈತೆ ನೋಡ್ರಿ? ಆಪ್ಷನ್ ಎ ಸರಿಯಾದ ಉತ್ತರ. ನೋಡ್ರಿ, ಯಾರ್ಯಾರು ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದೀರಿ, ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕೆಳಗಡೆ ಕಾಮೆಂಟ್ ಮಾಡಿರಿ. ನಮ್ಗೆ ಗೊತ್ತಾಗುತ್ತೆ ನಾವು ಮಾಡಿರೋ ವೀಡಿಯೋಸ್ ಎಲ್ಲ ಸಕ್ಸಸ್ಫುಲ್ಲಾಗಿ ನೀವೆಲ್ಲರೂ ನಿಮ್ಮ ತನಕ ತಲುಪ್ತಕ್ಕಂಥವು ನೀವು ಮಾಡಾಕತ್ತೀರಂತ. ಮತ್ತೆ ಬೇರೆ ವೀಡಿಯೋಸೊಂದಿಗೆ ನಾಳೆ ಸಿಗ್ತೀನಂತ. ಧನ್ಯವಾದ.